ಕಾವೇರಿ ನೀರಿನ ಕುರಿತು ಇದೀಗ CWRC ಆದೇಶ ನೀಡಿದೆ. ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡಬೇಕಂತ ಇದೀಗ ತಿಳಿಸಿದೆ. ಈಗ ಈ ಒಂದು ವಿಷಯಕ್ಕೆ ಕರವೇ ನಾರಾಯಣಗೌಡ ಒಂದು ಕಡೆ ಸಿಡಿದಿದ್ದಾರೆ, ಒಂದು ಕಡೆ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ಜೊತೆಗೆ ಕರವೇ ನಾರಾಯಣಗೌಡ ಇದ್ದಾರೆ, ಅವರೇ ಮಾತಾಡ್ತೀನಿ. ಸರ್, ಮಳೆ ಇಲ್ಲ, ಬರಗಾಲ, ಈಗ ಘೋಷಣೆ ಒಂದು ಬಾಕಿ ಇದೆ. ಒಂದು ಕಡೆ ಡ್ಯಾಮಲ್ಲಿ ನೀರಿಲ್ಲ, ಮತ್ತೀಗ ತಮಿಳುನಾಡಿಗೆ ಈಗ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಒಂದು CWRC ಒಂದು ಕಡೆ ಆದೇಶ ನೀಡಿದೆ. ಏನು ಹೇಳ್ತೀರಿ ಸರ್ ಅಂತ? ಬಹುಶಃ ಪ್ರತಿ ಕೇಂದ್ರದ ಕಾವೇರಿ ನಿಯಂತ್ರಣ ಸಮಿತಿ ಇರ್ಬೋದು, ಇಲ್ಲ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರ ಇರ್ಬೋದು, ಈ ಥರದ ಏನಾದರೂ ತೀರ್ಪುಗಳನ್ನು ಕೊಡುವಾಗ ಕರ್ನಾಟಕ ರಾಜ್ಯಕ್ಕೆ ಒಂದು ನಿಯೋಗವನ್ನು ಕಳಿಸಿ ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಆಮೇಲೆ ಇಂಥ ಆದೇಶಗಳನ್ನು ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ, ಅದಕ್ಕೆ ಒಂದಿಷ್ಟು ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗತ್ತೆ. ಈಗ CWRC ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನು ಪ್ರತಿದಿನ 15 ದಿವಸ ಬಿಡಬೇಕು ಅಂತ ಆದೇಶ ಮಾಡಿದ್ರೆ ಸುಮಾರು 4.5 TMC ನೀರು. ಇವತ್ತು ನಮ್ಮ ಯಾವ ಡ್ಯಾಮುಗಳಲ್ಲೂ ಸಹ ನೀರಿಲ್ಲದೆ ಹೋದಾಗ ಎಲ್ಲಿಂದ ನೀರು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಕನಿಷ್ಠ ಪರಿಜ್ಞಾನ ಇರಬೇಕಾದಂಥ CWRCಗೆ ಅರ್ಥ ಮಾಡಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ಇವತ್ತು ಬರಗಾಲ ಕರ್ನಾಟಕದಲ್ಲಿ ಭಾರಿ ದೊಡ್ಡ ಬರಗಾಲಕ್ಕೆ ಮುಂದಾಗಿದೆ. ನಾವು ಕೇಂದ್ರದ ಮುಂದೆ ಹೋಗಿ ಕೈ ಚಾಚ್ತಾ ಇದ್ದೀವಿ, ಬರ ಪರಿಹಾರ ಕೊಡಿ ಅಂತ. ಈಗಿರೋ ಸಂದರ್ಭದಲ್ಲಿ ನಮ್ಮ ಹತ್ರ ನೀರಿದ್ದರೆ ನಾವೇ ಬಿಡ್ತೀವಿ. ಹೋದ ಬಾರಿ ಇದೇ ಕಾವೇರಿಯ ಸಂದರ್ಭದಲ್ಲಿ 250 TMC ಕೊಡಬೇಕಾದಂಥ ಸಂದರ್ಭದಲ್ಲಿ ಸುಮಾರು 300ಕ್ಕೂ ಹೆಚ್ಚು TMC ನೀರನ್ನ ತಮಿಳುನಾಡಿಗೆ ಬಿಟ್ಟಂಥ ಉದಾಹರಣೆ ಇದೆ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ನಮ್ಮ KRS ಇರ್ಬೋದು, ಮತ್ತು ಕಬಿನಿ ಇರ್ಬೋದು, ಅರಂಗಿ ಇರ್ಬೋದು, ಯಾವ ಡ್ಯಾಮುಗಳಲ್ಲೂ ಸಹ ಇವತ್ತಿಗೆ 4.5 TMCಯನ್ನು ತಮಿಳುನಾಡಿಗೆ ಬಿಡುವ ಮಟ್ಟಕ್ಕೆ ನೀರಿಲ್ಲದ ಕಾರಣ ರಾಜ್ಯ ಸರ್ಕಾರ ಈ ಆದೇಶವನ್ನು ತಿರಸ್ಕರಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಸರ್, ಇದಿಷ್ಟು ಕರವೇ ನಾರಾಯಣಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.